ಟ್ರೈನಿಂದ ಜನರಲ್ ಕ್ಲಾಸ್ ಒಳಗೆ ಟ್ರಾವೆಲ್ ಮಾಡೋದನ್ರಿ ರಶ್ अक्सर तेरी गलियों में रुक जाता हूँ, महसूस करता हूँ वहाँ तुझको, मैं यूं ही कहीं मुझ में ही खो जाता हूँ, मीठा सुकून मिलता वहाँ मुझको, आज फिर तेरी याद आई है, मुझको भिगोने आई है जो बारिश, तेरे प्यार का पैगाम लाई है. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋ ಒಳಗೆ ನೋಡಿದ್ರಿ ನಾವು ನಮ್ಮ ಕರ್ನಾಟಕನ ಎಲ್ಲ ಮಸ್ತ್ ಸುತ್ತಾಡತ್ತಿದ್ವಿ. ಈಗ ಬ್ಯಾಕ್ ಟು ಬ್ಯಾಕ್ ಆಗಿದೆ 4th ವಿಡಿಯೋ ರೀ. ಜಸ್ಟ್ ನಾನು ಬಂದೆ ಅಳ್ನಾವರದಿಂದ ದಾಂಡೇಲಿಗೆ ಹೋದೆ, ದಾಂಡೇಲಿಯಿಂದ ವಾಪಸ್ ಅಳ್ನಾವರಕ್ಕೆ ಬಂದೆ. ಬೆಳಗ್ಗೆ 7 ಟ್ರೈನ್ ರಾಣಿ ಚೆನ್ನಮ್ಮ ಕಾಂಬೋ ಮೇಲೆ ವಿಡಿಯೋ ಮಾಡೀನಿ, ಬೆಂಗಳೂರು ಟು ದಾಂಡೇಲಿ ಅಂತ ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ. ಈ ವಿಡಿಯೋ ಒಳಗೆ ನಿಮ್ಗೆ ನಾನು ಮತ್ತೊಂದು ಆಫ್ ಬೀಟ್ ಲೊಕೇಶನ್ ತೋರಿಸತ್ತೀನಿ. ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ ಈ ರೂಟ ಹಿಂಗಿರುತ್ತೆ ಅಂತೇಳಿ. ಹೌದ್ರಿ, ನಾನು ತೋರ್ಸಕೊಂಟಾನೀಗ ಧಾರವಾಡದಿಂದ ಬೆಳಗಾವಿ ರೂಟ. ಇದು ಹೆಂಗಂತಂದ್ರೆ ನಿಮ್ಗೊಂದು ಹಿಡನ್ ಜಮ್ ಅಂತ ಹೇಳ್ಬೋದು. ಸೊ ಮಾನ್ಸೂನ್ ಒಳಗೆ ಭಾರಿ ಮಸ್ತ್ ಆಗುತ್ತೆ. ಹಿಂಗೆ ಜಿಟಿ ಮಳೆ ಇರುತ್ತೆ, ಕಂಟಿನ್ಯೂಸ್ ಮಳೆ ಇರುತ್ತೆ. ವೆಸ್ಟರ್ನ್ ಘಾಟ್ಸದ ಪ್ಯಾಚಸ್ ಒಳಗೆ ಅದೇನು ಟ್ರೈನ್ ಹೋಗುತ್ತಲ್ಲ, ವೆಸ್ಟರ್ನ್ ಘಾಟ್ಸದ ಪ್ಯಾಚಸ್ ಒಳಗೆ ಏನು ಟ್ರೈನ್ ಜರ್ನಿ ಐತಲ್ರಿ, ಅದು ಭಾರಿ ಮಸ್ತ್ ಐತಿ. ಲೋಂಡಾ ಗುಂಜಿ ಸ್ಟೇಷನ್, ನಾವೀಗ ಡಿಪಾರ್ಟ್ ಆಗೋಡಕ್ಕೆ ಇದು ಬರುತ್ತೆ. ಅಳ್ನಾವರದಿಂದ ಲೋಂಡಾ ಸೆಕ್ಷನ್ ಒಳಗೆ ಬರುವಂಥ ದೇವರಾಯಿ ನಾಗರಗಾಳಿ ಸ್ಟೇಷನ್ ಭಾಳ ಬ್ಯೂಟಿಫುಲ್ ಅದಾವೆ ರೀ. ಗುಂಜಿ ಸ್ಟೇಷನ್ ಮತ್ತು ಲೋಂಡಾ ಸ್ಟೇಷನ್ ನಡಕಿನ ಸ್ಟ್ರೆಚ್ ಅಂತೂ ಪೂರ್ತಿ ಹೆವನ್ ಅನ್ಬೋದು. ನಿಮಗೆ ಲಿಟ್ರಲಿ ಅನ್ಸುತ್ತೆ ನಾವು ಮಲ್ನಾಡು ಒಳಗೆ ಎಂಟ್ರ್ ಆಗ್ಬಿಟ್ಟೇವೆ ಅಂತೇಳಿ. ಆ್ಯಕ್ಚುಲಿ ಮಲ್ನಾಡು ಬರುತ್ತೆ, ಬಟ್ ನಿಮಗೆ ಅದು ಹೆಂಗಂತಂದ್ರೆ ಪೀಕ್ ಆಗುಂಬೆ ಚಾರ್ಮಡಿ ಘಾಟದ ಫೀಲ್ ಟ್ರೈನಿಂದ ನಾನು ತೋರಿಸ್ತೇನೆ ರೀ. ಸೊ ಅದಕ್ಕೆ ನಾನೀಗ ಚೂಸ್ ಮಾಡ್ಕೊಂಡ್ರಿ ಹರಿಪ್ರಿಯಾ ಎಕ್ಸ್ಪ್ರೆಸ್. ನನಗೆ ಅಳ್ನಾವರ ಒಳಗೆ ಅದೀನಿ, ಧಾರವಾಡದಿಂದ ತೋರಿಸ್ಬೋದಾ, ಬಟ್ ಮೇನ್ ಸೆಕ್ಷನ್ ಅದು ಸ್ಟಾರ್ಟ್ ಆಗೋದು ಅಳ್ನಾವರದಿಂದನೇ ಆಗುತ್ತೆ. ಸೊ ಈಗ ನಾವು ವೇಟ್ ಮಾಡತ್ತೀವಿ ಹರಿಪ್ರಿಯಾ ಎಕ್ಸ್ಪ್ರೆಸ್ಸಿಗೆ. 9:15 ಅದರದ್ದು ಅರೈವಲ್ ಐತೆ. ಟೈಮ್ ಈಗ ಆಗತ್ತೈತೆ ರೀ ಆಲ್ಮೋಸ್ಟ್ ನೋಡ್ಕೊಂಬಿಡ್ರಿ ನೀವು 9:38. ಸ್ವಲ್ಪ ಡಿಲೇ ಆಗೈತಿ. ಈಗ ಜಸ್ಟ್ ಕಂಬಾರ್ಗ ನೀವು ಡಿಪಾರ್ಟ್ ಆಗೈತಿ. ವೆದರ್ ಮಾತ್ರ ನೋಡ್ರಿ ಇಲ್ಲೇ ನಮಗೆ ಹೆಂಗೆ ಬೇಕಲ್ಲ ಹಂಗನೇ ಐತಿ. ಸೂರ್ಯನ ಕಿರಣಗಳು ಎಲ್ಲೂ ಕಾಣತ್ತಿಲ್ಲ. ಸ್ವಲ್ಪ ಡ್ರಿಸಲ್ ಇದ್ದಿದ್ದು ಮಳೆ ಈಗ ಜೋರಾದ ನೋಡ್ರಿ. ಬಂತು ನೋಡ್ರಿ ನಮ್ದು ಹರಿಪ್ರಿಯಾ ಎಕ್ಸ್ಪ್ರೆಸ್. ಏನು ಮಸ್ತ್ ವ್ಯೂ ಐತಿದೆ ಎಂಟ್ರಿ. ನಾನು ಈ ಟ್ರೈನಿಂದ ಜನರಲ್ ಕ್ಲಾಸ್ ಒಳಗೆ ಟ್ರಾವೆಲ್ ಮಾಡೋದನ್ ರೀ. ರಶ್ ಅಂತೂ ಹೆವಿ ಐತಿ ಗಾಡಿಗಿಲ್ಲಿ. ಜನರಲ್ ಕ್ಲಾಸ್ ಇನ್ನೂ ಮೀಡಿಯಮ್ ರಶ್ ಐತಿ ನೋಡ್ರಿ ಇದ್ರೊಳಗೆ. ಸೊ ಇನ್ನೂ ಡಿಪಾರ್ಟ್ ಆಗಿಲ್ಲ, ನಾವು 5 ನಿಮಿಷ ಅದಿಲ್ಲೇ ನಿಲ್ಸಾರ. ಗಾಡಿ ನೋಡ್ರಿ ಇಲ್ಲಿ ರಿವರ್ಸ್ ಹೊಂಟದಿ. ನಾವು ಅಲ್ಲಿ ಮುಂದಿದ್ದೀವಿ, ಇಲ್ಲಿ ಹಿಂದಿಂದ ಹೊಂಟತಿ. ಇನ್ನೂ ಮೂವಿಂಗ್ ಒಳಗದು. ಸೀರಿಯಸ್ಲಿ ಈಗ ಬ್ರೇಕ್ ಹಾಕ್ಯಾರ. 10 ನಿಮಿಷದ ಮೇಲೆ ಆತು ನಾವು ಬಂದ, ಇನ್ನೂ ಸಿಗ್ನಲ್ ಸಿಕ್ಕಿಲ್ಲ ಇಲ್ಲೇ.
ಅಳ್ನಾವರ ಒಳಗೆ ಹುಬ್ಬಳ್ಳಿ ತಿರುವನಂತಪುರಂ ಏನು ವೀಕ್ಲಿ ಹೋಗುತ್ತಲ್ಲ ಗಾಡಿ ಅದನ್ನ ನಿಲ್ಸ್ಯಾರ್ರಿ ಇಲ್ಲಿ. ಇದು ನೋಡ್ರಿ ಹುಬ್ಬಳ್ಳಿ ತಿರುವನಂತಪುರಂ ನಾರ್ತ್. ರಾಮೇಶ್ವರಂ ಏನು ರೇಕ್ ಶೇರಿಂಗ್ ಐತ್ಲ ಅದ ಗಾಡಿ. ಮಸ್ತ್ ಮಳೆ ಅಂತೂ ಆಗತ್ತೈತ್ರಿ. ಎಕ್ಸ್ಪೆಕ್ಟೇಷನ್ ಭಾಳ ಐತೆ ನನಗೆ ಈ ರೂಟ್ ಮೇಲೆ. ನೋಡ್ರಿ ಇಲ್ಲಿ ಎದಕ್ಕೆ ಹೇಳ್ತಾರೆ ಬರಂತ ನೋಡೋಷ್ಟೊತ್ತಿಗೆ ಮಿರಾಕಲ್ ಆಗತ್ತೈತಿ ಇಲ್ಲಿ. ಲಿಟ್ರಲಿ ಲೋಕೋ ಅಂತೂ ಕರೆಕ್ಟ್ ಬಂದೈತಿ. ಬಟ್ WDG ಟ್ವಿನ್ಸ್ನ ನಮ್ಮ ಹರಿಪ್ರಿಯಾಗ ಅಟ್ಯಾಚ್ ಮಾಡತ್ತಾರ ಅಳ್ನಾವರದಿಂದ. ಮೇ ಬಿ ಮುಂದೆ ಪ್ರಾಬ್ಲಮ್ ಇರ್ಬೋದಾ, ಬಟ್ ಜರ್ನಿ ಮಾತ್ರ ಮಸ್ತ್ ಆಗೋದೈತ್ರಿ. ಟೋಟಲ್ 3 ಲೊಕೊಮೋಟಿವ್ ನಮ್ಮನ್ನ ಲೀಡ್ ಮಾಡ್ತಾವೆ. ಟ್ವಿನ್ಸ್ ಅಲ್ರಿ, ಸಾರಿ, ಟ್ರಿಪ್ಲೆಟ್ ಲೊಕೊಮೋಟಿವ್. ಟೋಟಲ್ 4 ಲೊಕೊಮೋಟಿವ್ ನಮ್ಮ ಮುಂದೆ ಲೀಡ್ ಹೆಂಗೆ ಅದಾವ ನೋಡ್ರಿ. ಈಗ 3 WDG, 1 ವ್ಯಾಪ್ 7. ವಾವ್. ಇದೇ ಸ್ಟೇಷನಿಂದ ಅಸಲಿ ಆಟ ಸ್ಟಾರ್ಟ್ ನೋಡ್ರಿ. ತಾವರಗಟ್ಟಿ. ಸ್ಟೇಷನ್ ನೋಡ್ರಿ, ಇದು ಎಷ್ಟು ಬ್ಯೂಟಿಫುಲ್ ಐತೆ. ಸ್ವಲ್ಪ ಮಳೆ ನಿಂತೈತಿ ಈಗ, ಬಟ್ ಮುಂದೆ ಮಳೆ ಪಕ್ಕಾ ಸಿಗುತ್ತೆ ನಮಗೆ. ಇಷ್ಟು ದೊಡ್ಡ ದೊಡ್ಡ ಕರ್ವ್ಸ್ ಹಾರ್ಶೋ ಕರ್ವ್ ಟೈಪ್ ಅಂತ ಹೇಳ್ಬೋದು ನೀವು. ಪಕ್ಕಾ ಹಾರ್ಶೋ ಅಲ್ಲ, ಬಟ್ ನಿಮಗೆ ಭಾಳ ಕರ್ವ್ಸ್ ನೋಡಕ್ಕೆ ಸಿಗ್ತಾವೆ. ಈ ಥರ ಯಾಕೆ ಹಾಕಿರ್ತಾರಂತ ಯಾರಿಗಾರು ಗೊತ್ತೈತೇನ್ರಿ? ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮಗೆ ಲೋಂಡಾ ಇಳಿದ ಮೇಲೆ ಹೇಳ್ತೀನಿ ಈ ಥರ ಎದಕ್ಕೆ ಹಾಕಿರ್ತಾರಂತೇಳಿ. ಟ್ರ್ಯಾಕ್ ಒಳಗೆ ಮಿಡಲ್ ಒಳಗೆ ಈ ಸೆಕ್ಷನ್ ಒಳಗೆ ನಾಗರಗಾಳಿಯಿಂದ ತಾವರಗಟ್ಟಿ ಸೆಕ್ಷನ್ ಒಳಗೆ ಎಲಿಫೆಂಟ್ ಕ್ರಾಸಿಂಗ್ ಆಗ್ತಾವಂತ್ರಿ. ಎಲ್ಲ ಕಡೆ ಬೋರ್ಡ್ ಹಾಕ್ಯಾರ, ಇಲ್ಲಿ ನೋಡ್ಬೋದು ನೀವು. ಅದ ಲೋಕೋ ಪೈಲಟ್ ಅವ್ರಿಗೆ ಒಂದು ಸಿಗ್ನಲ್, ಇಲ್ಲಿ ಎಲಿಫೆಂಟ್ಸ್ ಇರ್ತಾವೋ ನೋಡ್ಕೊಂಡು ಕಾಷಿಯಸ್ಸಿಂದ ಹೋಗ್ರಿ ಅಂತ ಹೇಳಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಡೆನ್ಸ್ ಫಾರೆಸ್ಟ್ ಐತಿ ಇಲ್ಲಿ. ನಾಗರಗಾಳಿ ಸ್ಟೇಷನ್ನ ಸ್ಕಿಪ್ ಮಾಡೋದೇವು ನಾವು ಈಗ. ವಾವ್, ಎಷ್ಟು ಮಸ್ತ್ ಪ್ಯಾಚ್ ನೋಡಕ್ಕೆ ಸಿಗುತ್ತೆ ನೋಡ್ರಿ ನಿಮಗೆ ಇಲ್ಲಿ.
ಅಂದ್ರೆ ಇವತ್ತು ಅಲ್ಲಿ ಇದ್ರದ್ದು ವೈರದ ಕೆಲಸ ನಡೆಯೋದ್ರಿ ಅದ್ರ ಸಂಬಂಧ ಡೀಸೆಲ್ ಹಾಕ್ಯಾನ್ರಿ ಏನು ಮಸ್ತ್ ಪ್ಯಾಚ್ ಐತ್ರಿ ಇದು ಅದೇ ರೀ ಈಗ ಲೋಂಡಾ ಮಠ ಎಷ್ಟು ಮಸ್ತ್ ಮಸ್ತ್ ಬರುತ್ತೆ ರೀ ಇದು ಕಾಡಿನ ನಡಕ ಊರುಗಳು ಹಿಂಗಿರ್ತಾವ ನೋಡ್ರಿ ನೋಡಕ್ಕೆ ವಿಡಿಯೋ ಮಾಡಕ್ಕೆ ಇದು ಆಯ್ತು ನೀವು ಧಾರವಾಡದಿಂದ ಗೋವಾಕ್ಕೆ ಹೋಗ್ತಿರಲ್ಲ ಅವಾಗೇನು ರೂಟ್ ಬೀಳುತ್ತಲ್ರಿ ಅದ ಸೇಮ್ ರೂಟ್ ಇದೆ ಬಾಜುನ ಹೋಗ್ತಿರತ್ತೆ ಟ್ರೈನಿನ ಬಾಜು ಕ್ಯಾಪ್ ಟು ತಿನ್ನೈ ಘಾಟ ಕ್ಯಾಸಲ್ ರಾಕ್ ಮಟನು ನಿಮಗೆ ಸೇಮ್ ರೂಟ ಮತ್ತು ರೈಲ್ವೆ ರೂಟ್ ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ ಅದ್ರ ಘಾಟ್ ಸೆಕ್ಷನ್ ನೋಡ್ರಿ ಅಂದ್ರೆ ಅರ್ಥ ಆಗೇ ಬಿಟ್ಟು ಹೆಂಗಿರುತ್ತದೆ ಅಂತೇಳಿ ನಂಗೆ ಈ ರೂಟ್ ಒಳಗೆ ಫೇವ್ರೇಟ್ ಇದೆ ನೋಡ್ರಿ ದೇವರಾಯದ ಕರ್ವ ವಾವ್ ಪಾಂಡಾ ರಿವರ್ ಅಂತ ಇಲ್ಲಿ ಭತ್ತ ನೆಡತಾರ ನೋಡ್ರಿ ಈಗ ಪೀಕ್ ಅಂತೂ ಚಲೋ ಬಂದೈತಿ ಈ ಸೈಡ್ ಕೆಲಸ ನಡೆಯೋದ್ರಿಂದ ಅಳ್ನಾವರ್ ಲೋಂಡಾ ಸೆಕ್ಷನ್ ಒಳಗೆ ಬರುವಂಥ ಲಾಸ್ಟ್ ಸ್ಟೇಷನ್ ನೋಡ್ರಿ ಇದು ಅಳ್ನಾವರ್ ಲೋಂಡಾ ಸೆಕ್ಷನ್ ಒಳಗೆ ನಾ ಹೇಳತ್ತಿದ್ದೆ ಲೋಂಡಾ ಮೇನ್ ಸ್ಟೇಷನ್ ಶಿವತಾನ್ ಅಂತೇಳಿ ಇದು ಕರ್ಡ್ ರೈಲ್ವೆ ಸ್ಟೇಷನ್ ಇದು ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಕರ್ ಒಳಗೆ ನೋಡಕ್ಕೆ ಸಿಗ್ತಾವೆ ನಿಮ್ಗೆ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿದ್ದೀವಿ ನಾವೀಗ ಅವಾಗ ಬ್ರಿಟಿಷರ್ ಹಾಕಿದ ಲೈನ್ ಇದೆ ಈ ಲೈನ್ ಯಾವುದಪ್ಪ ಅಂತಂದ್ರೆ ವಾಸ್ಕೋ ಇಂದ ಗುಂತ್ಕಲ್ ಲೈನ್ ಅಂತಾರೆ ಇದಕ್ಕೆ ಮೇಯ್ನಾಗಿ ಶಿವತನ್ ಸ್ಟೇಷನ್ ಒಳಗೆ ನಮ್ಮನ್ನ ಸ್ಟಾಪ್ ಮಾಡ್ಯಾರ ಶಿವತನ್ ಸ್ಟೇಷನ್ ಬಾಜುನ ನಮ್ಗೆ ಪಾಂಡಾ ನದಿ ನೋಡಕ್ಕೆ ಸಿಗುತ್ತೆ ನೋಡ್ರಿ ಅದೇನು ನಾವೀಗ ಹಾದು ಬಂದೀವಲ್ಲಿ ಜಸ್ಟ್ ಅದ ನದಿ ಇದೆ ಬೆಳಗಾವಿದಿಂದ ಧಾರವಾಡಕ್ಕೆ ಹೋಗುವಂಥ ಗಾಡಿಗಳಿಗೆ ಎಲೆಕ್ಟ್ರಿಕ್ ಐತ್ರಿ ಬಟ್ ಧಾರವಾಡದಿಂದ ಬೆಳಗಾವಿ ಹೋಗೋ ಗಾಡಿ ಒಳಗೆ ಡೀಸೆಲ್ ಹಾಕತ್ತಾರ ಅಂತೇಳಿ ಅನ್ಕೋತಾನೆ ಏನೋ OH ಇದು ಇಶ್ಯೂ ಐತೆ ಅಂತ ಈಗ ಜಸ್ಟ್ ನೀವು ನೋಡ್ರಿ ಚಾಲುಕ್ಯ ಎಕ್ಸ್ಪ್ರೆಸ್ ಕ್ರಾಸ್ ಆಗುತ್ತೆ ಚಾಲುಕ್ಯ ಎಕ್ಸ್ಪ್ರೆಸ್ಸಿಗಿತ್ತ ಎಲೆಕ್ಟ್ರಿಕ್ ಲೋಕು ವ್ಯಾಪ್ ಇತ್ತು ಶಿವತನ್ ಒಳಗೆ ನಾವು ನಿಂತಿದ್ದ ಈ ಲೋಕೋಸ್ ಡಿಟ್ಯಾಚ್ ಆಗತ್ರಿ ಇಲ್ಲಿಂದ ಡಿಟ್ಯಾಚ್ ಅದು ನೋಡ್ರಿ
ಹಳ್ಳೆಲ್ಲ ಎಷ್ಟು ಮಸ್ತ್ ಹರ ಅದಾವ ನೋಡ್ರಿ ಇಲ್ಲಿ. ಲೋಂಡಾದ ನಾವು ಈ ಸೈಡ ಎಷ್ಟು 1 2 3ನೇ ಪ್ಲಾಟ್ಫಾರ್ಮಿಗೆ ಎಂಟ್ರ್ ಆದೀವಿ ರೀ. ವೆದರ್ ಮಾತ್ರ ಮಸ್ತ್ ಐತಿ. ಮಳಿದೊಂದು ಇಲ್ಲೇ ಖಾಲಿ ಐತಿ. ಈ ಸೆಕ್ಷನ್ ಒಳಗೆ ಮೇನ್ ಸ್ಟೇಷನ್ ಇದೆ ನೋಡ್ರಿ ಲೋಂಡಾನ. ನೋಡಪ್ಪ ಅನ್ನಗಳು ಇಲ್ಲಿ ಚಲೋ ಆತ್ರಿ. ಈ ಪ್ಲಾಟ್ಫಾರ್ಮ್ದಾಗ ತೊಗೊಂಡಿದ್ದೀಗ ಇಲ್ಲಿ ಮಸ್ತ್ ವ್ಯೂ ಬರ್ತಾವ. ನಾನು ನಿಮ್ಗೆ ತೋರಿಸ್ತೇನೆ ಹೇಳಿದೆ. ಒಂದು ರೌಂಡ್ ಮಳೆ ಆಗಿ ಹೋಗೈತೆ ನೋಡ್ರಿ ಇಲ್ಲಿ. ಲೋಂಡಾ ಒಳಗೆ ನಿಮ್ಮ ಟ್ರೈನ ಈ ಪ್ಲಾಟ್ಫಾರ್ಮಿಗೆ ಎಂಟ್ರ್ ಆತಂತಂದ್ರೆ ನಿಮ್ಗೆ ಈ ಲೋಂಡಾದ ಅಲ್ಟಿಮೇಟ್ ವ್ಯೂ ನೋಡಕ್ಕೆ ಸಿಗುತ್ತೆ ನೋಡ್ರಿ. ರಾಮನಗರ ಅಂತೆಲ್ಲ ಐತಿದ ಉತ್ತರ ಕನ್ನಡದ. ಯಾವಾಗಲೂ ಲೋಂಡಾಗೆ ಬಂದಾಗ ಕಂಟಿನ್ಯೂಸ್ ಮಳೆ ಸಿಗುತ್ತೆ. ಈಗ ಒಂದು ಸ್ವಲ್ಪ ಸಿಕ್ಕಿಲ್ಲ, ಬಟ್ ಒಂದೊಂದು ಹನಿ ಬೀಳಾದೈತೆ ರೀ. ಸೊ ನಾವು ಡಿಪಾರ್ಟ್ ಆಗ್ಬಿಡಕ್ಕೆ ಬರುತ್ತೆ ಅಂತೇಳಿ ಅನ್ಕೋತಾನೆ ನಾನು. ಇಲ್ಲಿಂದ ಏನು ಸ್ಟ್ರೆಚ್ ಐತಲ್ಲ ಅದು ಬೆಸ್ಟ್ ನೋಡ್ರಿ. ಈ ಸೆಕ್ಷನದ ಬೆಸ್ಟ್ ಸೆಕ್ಷನ್ ಅಂತ ನನಗೆ ಅನ್ಸೋದ ಲೋಂಡಾ ಟು ಗುಂಜಿ. ಲೆಫ್ಟಿಗೆ ಬಂದು ನಿಂತ್ಬಿಟ್ಟು ನೀವೇನಾರ ಧಾರವಾಡದಿಂದ ಬೆಳಗಾವಿ ಸೈಡ್ ಹೊಂಟ್ರಿ ಅಂದ್ರೆ ಲೆಫ್ಟಿಗೆ ಬರುತ್ತೆ, ಬೆಳಗಾವಿಯಿಂದ ಧಾರವಾಡ ಸೈಡ್ ಬರತ್ತಾರೆ ಅಂದ್ರೆ ರೈಟಿಗೆ ಬರುತ್ತೆ. ಸಣ್ಣಗೆ ಮಳೆ ಏನೇನು ಸ್ಟಾರ್ಟ್ ಆತ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಐತಿ. ಮುಂದೆ ವೆದರ್ ನೋಡ್ರಿ, ಬರ್ರಿ ಹೋಗೋಣ ಅಂತ. ಅವು ಲೋಕೋಸ ಅಲ್ಲಿ ಮಟ್ಟ ಎಷ್ಟೇ ಇದ್ದು ಅಲ್ಲಿಂದ ಡಿಟ್ಯಾಚ್ ಮಾಡ್ರಿ ಅವನ್ನ. ಲೆಫ್ಟಿಗೆ ಏನು ಲೈನ್ ನೋಡೋದಾರಲ್ಲ ಇದೆ ಕ್ಯಾಸಲ್ ರಾಕ್ ಕುಲೆಮ್ ಮೇಲೆ ಮುಂದೆ ಮಡ್ಗಾಂವ್ ಹೋಗುತ್ತೆ ರೀ. ದೂದ್ ಸಾಗರ್ ಹೋಗುವಂಥ ರೂಟ್ ಇದು ಲೋಂಡಾಯಿಂದ ಸಪ್ರೇಟ್ ಆಗುತ್ತೆ. ಡಿಪಾರ್ಟ್ ಆಗ್ಬಿಡ್ಕ ಮಳೆ ಸ್ಟಾರ್ಟ್ ಆಯ್ತು. ದ ಓಜಿ ಲೋಂಡಾದ ಶಾಲೆ ನೋಡ್ರಿ. ಇದು ಎಷ್ಟು ಮಸ್ತ್ ಐತಿ. ಹಳೆ ಕಾಲದ ಬಂಗ್ಲೋ ಇದ್ದಂಗೆ ಐತಿ. ನಾನು ನಿಮ್ಗೆ ಹಂಗೆ ಹಿಂಗೆ ಹೇಳಂಗಿಲ್ಲ ರೀ ಈ ರೂಟ್ ಹೆವನ್ ಐತೆ ಅಂತ ಹೇಳಿ. ಹೇಳಿದ್ನಿಲ್ರಿ ನಿಮ್ಗೆ ಗುಂಜಿ ಸೆಕ್ಷನ್ ನಮ್ಗೆ ಹೆವನ್ ಆಗತ್ತೆ ಅಂತೇಳಿ. ಇನ್ನು ನೋಡ್ರಿ ನೀವು ಮಜಾ. ವೆಲ್ಕಮ್ ಟು ಹಿಡನ್ ಜಮ್ ಆಫ್ ಕರ್ನಾಟಕ.
ನಮ್ಮ ಬೆಳಗಾವಿ ಧಾರವಾಡ ರೈಲು ಮಾರ್ಗ. ಒಂದು ಸಣ್ಣ ಪ್ಯಾಚ್ ಒಳಗೆ ಬಂತ್ರಿ ಅದ ತೋರ್ಸ್ಕೊಂಬಿಟ್ಟು ಅಷ್ಟು ಜೋರು ಬಂತು ಮಳೆ. ಈಗ ಮಾತ್ರ ಅಲ್ಟಿಮೇಟ್ ಆಗೈತಿ. ಇದೆ ನೋಡ್ರಿ ಗುಂಜಿ ಸ್ಟೇಷನ್. ನಾವೀಗ ಗುಂಜಿ ಸ್ಟೇಷನ್ನ ಸ್ಕಿಪ್ ಮಾಡತ್ತೀವಿ. ಎಷ್ಟು ಮಸ್ತ್ ಐತಲ್ರಿ ಇದು ಪ್ಯಾಚ್. ಯಾರ್ಯಾರಿಗೆಲ್ಲ ಲೈಕ್ ಆಗ್ತಿತ್ತು ಪ್ಯಾಚ್ ನಂಗೆ ಕಾಮೆಂಟ್ ಮಾಡ್ತೀವಿ ಅಷ್ಟೇ. ಈಗ ನಾವು ಕ್ರಾಸ್ ಮಾಡೋಣಂತ ಖಾನಾಪುರಕ್ಕಿಂತ ಮೊದಲ ನಮ್ಮ ಮಲಪ್ರಭಾ ನದಿನ ಜೀವನಾಡಿ ಅಂತಲೇ ಹೇಳ್ಬೋದು. ಬೆಳಗಾವಿ ಧಾರವಾಡ ಮತ್ತು ಬಾಗಲಕೋಟೆ ಜನತೆಗೆ ಪೀಕ್ ಮಲೆನಾಡು ಬೆಳೆಗಳು ನೋಡ್ರಿ ಇವ ಭತ್ತ ಮತ್ತು ಕಬ್ಬ. ಖಾನಾಪುರಕ್ಕಿಂತ ಮೊದಲ ನಿಮಗೆ ಇದು ಮಸ್ತ್ ಕರು ನೋಡಕ್ಕೆ ಸಿಗುತ್ತೆ ನೋಡ್ರಿ. ಈಗ ನಾವು ರಿವರ್ ಮಲಪ್ರಭಾನ ಕ್ರಾಸ್ ಮಾಡ್ತೇವೆ. ನೀರು ಬಂದದ್ದು ನೋಡ್ರಿ. ಖಾನಾಪುರ ಸ್ಟೇಷನ್ಗೆ ಎಂಟ್ರ್ ಅದೀವಿ ನಾವೀಗ. ಖಾನಾಪುರಕ್ಕಿಂತ ಮುಂದೆ ಎಲ್ಲ ಮಸ್ತ್ ವೆದರ್ ಐತ್ರಿ. ಇಲ್ಲೇನು ಅಷ್ಟೇನಿಲ್ಲ. ಸೊ ವೆದರ್ ಕ್ಲಿಯರ್ ಐತಿ. ಇಲ್ಲಿ ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಿಮ್ಗೆ ಸೂರ್ಯನು ಕುಕ್ಕಾತ ಫೀಲ್ ಬರೋದೈತಿ. ಸೂರ್ಯ ಕುಕ್ಕಾತಿಲ್ಲ, ಬಟ್ ಅಲ್ಲೆಲ್ಲೇ ಮಾಡೈತಿ. ಹೆಂಗೆ ಡೆನ್ಸ್ ಇತ್ತಲ್ಲ ಆ ಟೈಪ್ ಇಲ್ಲಿಲ್ಲ. ಸೊ ಖಾನಾಪುರದಿಂದ ಇನ್ನು ನಾವು ಕುಂತ್ಬಿಡೋಣಂತ ದೇಸೂರು ಅಂತ ಹೇಳೋ ಒಂದು ಸ್ಟೇಷನ್ ಬರುತ್ತೆ. ಅಲ್ಲಿಂದನ ಹೊಸ ಲೈನ್ ಸ್ಟಾರ್ಟ್ ಆಗತೈತಿ. ಶಾರ್ಟ್ಕಟ್ ಧಾರವಾಡದಿಂದ ಬೆಳಗಾವಿಗೆ ವಾಯ ಕಿತ್ತೂರ. ಅದನ್ನು ನೋಡೋಣ. ಅದು ಇನ್ನೂ ಪೆಂಡಿಂಗ್ ಒಳಗೆ ಐತಿ. ಬಟ್ ಎಲ್ಲ ಇದಾಗೈತಿ. ಲ್ಯಾಂಡ್ ಅಕ್ವಿಸಿಷನ್ ಪೆಂಡಿಂಗ್ ಐತೆ. ಅದ್ರದ್ದು ಸಿಗ್ನಲ್ ಆದ ಇಲ್ಲಿ ವೆದರ್ ಎಷ್ಟು ಅನ್ಸರ್ಟನ್ ನೋಡ್ರಿ. ಈಗ ಜಸ್ಟ್ ಫುಲ್ಲು ಇದನ್ನಾಗಿತ್ತು, ಬಿಸಿಲು ಬಂದಂಗೆ ಆಗಿತ್ತು. ಈಗ ಫುಲ್ ಮೋಡ್ಗೆ ಹೋಯ್ತು ವಾತಾವರಣ. ಜಸ್ಟ್ ಇನ್ನೂ ಡಿಪಾರ್ಟ್ ಆಗಿಲ್ಲ. ಸ್ಪೀಡ್ ತೊಗೊಂಡಿಲ್ಲ ನಾವು ನೋಡ್ರಿ. ಇಲ್ಲೇ ಸ್ಪೀಡ್ ಹಿಡ್ಕೊಂಡೂ ಇಲ್ಲ ನಾವು.
ವಾ ಏನ್ರಿ ನಮ್ದು ವೆಸ್ಟರ್ನ್ ಘಾಟ್ಸ್. ಐ ಲವ್ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಅಂತಂದ್ರೆ ಪಶ್ಚಿಮ ಘಟ್ಟಗಳು. ಇದೇ ಸ್ಟೇಷನ್ ನೋಡ್ರಿ, ಇಲ್ಲಿಂದನ ಜಂಕ್ಷನ್ ಪಾಯಿಂಟ್ ಆಗತ್ತೆ ಹೊಸ ಲೈನಿಗೆ. ಫೈನಲಿ ನಾವೀಗ ಬೆಳಗಾವಿಗೆ ಎಂಟರ್ ಆದೀವಿ ನೋಡ್ರಿ. ಎಷ್ಟು ರಶ್ ಐತೆ ನೋಡ್ರಿ ಇದು ಬೆಳಗಾವಿ ಒಳಗೆ. ಎಷ್ಟು ರಶ್ ಆದ್ರಿ ಇದು ಗಾಡಿ ಇಲ್ಲಿ. ಹಂಗೆ ಟ್ರೈನ್ ನಿಂದ್ರಾಕು ಬಿಡುವಲ್ರ, ಹೆಣ್ಮಕ್ಳು ಹುಡುಗರು ಎಲ್ಲರೂ ಓಡೋಡಿ ಹತ್ತಾರ, ಜೀವದ ಖಬರ್ ಇಲ್ದಂಗೆ. ಟೈಮ್ ನೋಡ್ರಿ ಇಲ್ಲ 12:20 ಆತ. 10 ಗಂಟೆಗೇನೋ ನಾವು ಬಿಟ್ಟಿದ್ದೀವಿ ಅಳ್ನಾವರದಿಂದ. 10 ಗಂಟೆಗೇನೋ ಬಿಟ್ಟಿದ್ದೀವಿ ನಾವು ಅಳ್ನಾವರದಿಂದ. 12:20 2.5 ತಾಸಿನ ಜರ್ನಿ ಇತ್ತು ನಮ್ಗೆ. ಒಂದು ಆಫ್ ಬಿಟ್ ಟ್ರೈ ಮಾಡ್ಬೇಕಂತ ಹೇಳಿ ಮಾಡಿದೆ. ಇದನ್ನು ನೀವು ಟ್ರೈ ಮಾಡಲೇಬೇಕು ಮಾನ್ಸೂನ್ ಒಳಗೆ. ಹೆಂಗಿತ್ತ ಲೊಕೇಶನ್ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇದೀಗ ಸಂಜೆಗೆ 4 ಗಂಟೆಗೆ ಹೋಗಿ ಮುಟ್ಟುತ್ತಾ ಕೊಲ್ಲಾಪುರ್ಗೆ. ಕೊಲ್ಲಾಪುರದಿಂದ ಇದು ವಾಪಸ್ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಆಗಿ ಹೋಗುತ್ತಾ ಮುಂಬೈಗೆ. ಸೊ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ಹಿಂಗೆ ಇನ್ನೊಂದಿಷ್ಟು ಆಫ್ ಬಿಟ್ ನಮ್ಮ ಕರ್ನಾಟಕ ಒಳಗೆ ಯಾವ ಜರ್ನಿ ನೋಡೋಕೆ ಇಷ್ಟಪಡ್ತೀರಿ ನಂಗೆ ಕಾಮೆಂಟ್ ಮಾಡ್ತೀವಿ. ಸಿಗೇನಂದ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು